ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತೆ. ಇವತ್ತು 11 ಗಂಟೆ ಆಗೈತೆ. ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರೆಡಿ ಆಗಿಬಿಟ್ಟು ಹೋಗಿ ಟಿಫನ್ ಅನ್ನ ಸಾಂಬಾರು ಮಾಡಿದ್ದೆ, ಪಪ್ಪು ಮಾಡಿದ್ದೆ, ತಿಂದ್ಬಿಟ್ಟು ಎಲ್ಲ ಅಂಗಡಿಗೆ ಹೋಗ್ಬಿಟ್ಟು ಬರಬೇಕು. ಹೋಗ್ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ, ಏನಕ್ಕೆ ಹೋಗಿದೆ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದು ಅನ್ನ ಪಪ್ಪು ಮಾಡಿದ್ದೆ. ಏನಾರು ಚಪಾತಿ ರೊಟ್ಟಿ ಏನಾರ ಮಾಡೋಣ ಅಂದರೆ ಕೈ ತುಂಬ ನೋಯ್ತೈತೆ ಜಾಸ್ತಿ ಏನಾರು ಕೆಲಸ ಮಾಡಿದರೆ. ಮೊನ್ನೆ ಒಂದು ಬ್ಲೌಸು ಕಟ್ ಮಾಡಿಬಿಟ್ಟು ಹೊಲ್ದಿದ್ದೇನೆ. ಆವತ್ತು ನನಗೆ ಒಂದು ಪಾತ್ರೆನೂ ತೊಳೆಯೋಕ್ಕಾಗಿಲ್ಲ. ನಮ್ಮ ಮನೆಯವರೇ ಅಡುಗೆ ಎಗ್ ರೈಸ್ ಮಾಡಿಕೊಟ್ರು, ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಡೆ. ಪಾತ್ರೆ ಬೆಳಗ್ಗೆ ತೊಳ್ಕೊಂಡೆ. ಏನು ಮಾಡೋಣ, ಯಾರಿಗೆ ಹೇಳೋಣ ನಮ್ಮ ಕಷ್ಟನ. ನಾನೇ ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಕಟಿಂಗ್ ಮಾಡಿ ಚೆನ್ನಾಗಿ ಬಂದಿತ್ತು. ಇದು ಮೀಶೋಲ್ಲಿ ತಗೊಂಡಿದ್ದು ಸೀರೆ. ಕಲರು ಚೆನ್ನಾಗಿತ್ತು, ನನಗಿದು ಇಷ್ಟ ಆಯಿತು, ಅದಕ್ಕೆ ತಗೊಂಡಿದ್ದೆ. ಯಾಕೆ ಅದು ಹೊಸ ಡ್ರೆಸ್ ನಿಂದ ನಿಮಗೆ ಗೊತ್ತಾಗಲ್ಲ? ಯಾಕೆ ಏನಾದ್ರು ತಗೊಂಬಂದಿದ್ಯಾ? ಮೂರು ದಿನ ಆಯ್ತು ಇಲ್ಲಿ ಒಣಗಾಕವ್ ಬಟ್ಟೆ. ಬಡವ್ರು ಅಂದರೆ ಆಗಲ್ವ. ಈ ಸೀರೆ ತಳಕ್ಕೆ ಮೀಶೋಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 8 ತಿಂಗಳೇ ಆಗಿರ್ಬೋದು ಅಂದ್ಕೊಳ್ಳಿ ಈ ಸೀರೆ ತಳಕ್ಕೆ. ಈ ತಿಂಗಳು ತಾಳೋಣ ಅನ್ನೋದು, ಮಕ್ಕಳಿಗೆ ಶಾರ್ಟೇಜ್ ಬರುತ್ತೆ ಅನ್ನೋದು ಹಾಕೋದು, ಸುಮ್ಮನೆ ಆಗೋದು. ಅಲ್ಲಿಗೆ ಲಾಸ್ಟು ಆ ಕಡೆ ಹಿಂದೆ ನಿಮ್ಮ ಸಣ್ಣ ಪೆಟ್ಟಿ ಕೊಟ್ಟಿದಾವಲ್ಲ, ಬ್ಯಾಕ್ ಅಲ್ಲಿಗೆ ಲಾಸ್ಟು, ಅಲ್ಲಿಂದ ಅದು ನಂದು, ಅವು ನಿಮ್ಮವೇ. ಅವ್ರ ಡ್ರೆಸ್ ನಿಮ್ಮವೇ. ನಿಮ್ಮವೇ ತಾನೆ ಅವ್ರ ಡ್ರೆಸ್ಸು? ಆ ಡ್ರೆಸ್ ನಿಮ್ಮವೇ, ಆ ಡ್ರೆಸ್ಸು ಪ್ಯಾಂಟು. ಮನೆಗೆ ಬಟ್ಟೆ ಇಟ್ಕೊಂತಾರಲ್ಲ ನಿಮ್ಮ ಅಕ್ಕ, ಹಾಕಂತಾರಲ್ಲ, ಗೊತ್ತಾಗಲ್ಲ ನಿಮ್ಗೆ ಯಾವ ಕಲರ್ ಹಾಕಂತಾರೆ ನಮ್ಮ ಅಕ್ಕರಾಗು, ಯಾವ ಡ್ರೆಸ್ಸು ಅನ್ನೋದು. ಎರಡು ವರ್ಷ ಆದಮೇಲೆ ಇವಾಗ ಗಳಿಗೆ ಕೂಡಿ ಬಂದೈತೆ. ಅದಕ್ಕೆ ಅಂಗಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ರಾತ್ರಿ ಎಲ್ಲ ಅಮೌಂಟ್ ಕೊಟ್ಬಿಟ್ಟು ಬಂದ್ವಿ. ಸ್ವಲ್ಪನೇ ಹಂಗೆ ಕೂಡಿಟ್ಟಿದ್ದು. ಯಾವುದೋ ಸ್ವಲ್ಪ ದುಡ್ಡು ಬರ್ಬೇಕಾಯ್ತು, ಅದು ಬಂತು ಇವತ್ತು. ಆಮೇಲೆ ಗಾಯ ಇನ್ನೂ ಮೇಲೆ ಆಗಿಲ್ಲ. ನಾನು ಔಷಧಿ ಹಚ್ಚೋದು ಬಿಡಲ್ಲ, ಅದು ಮೇಲಾಗೋದೇ ಇಲ್ಲ. ಹಾಗೆ ಅದು ಕಡಿತಾ ಇರ್ತೀನಿ, ನೆವೆ ಆಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಿತ್ಕೊಳ್ಳೋದು, ಆಮೇಲೆ ಔಷಧಿ ಹಚ್ಚೋದು ಉರಿತಾ ಇರ್ತೈತೆ. ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಅಂಗಡಿಗೆ ಹೋಗ್ಬಿಟ್ಟು ಬಂದು ಏನು ಕೊಯ್ದೆ, ಫಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಬಂದು ಕೆಲಸ ಮಾಡಬೇಕು. ಆಮೇಲೆ ಬಂದು ನಮ್ಮ ಮನೆಯವ್ರು ಏನಿಲ್ಲ ಬೈದ್ಬಿಡ್ತಾರೆ, ಇವತ್ತು ಕೆಲಸ ಮಾಡಿಲ್ಲ ನೀನು ಅಂತ. ಸ್ವಲ್ಪನೇ ಹೇಳ್ರಿ, ಏನು ನಮ್ಮದೇನು ಅಷ್ಟೊಂದು ಅನ್ನಂಗೆ ಏನಿಲ್ಲ. ಒಂದು ರಿಂಗು ನಾನು ಒಂದು ಜೊತೆ ಇಟ್ಟಿದ್ದ ಅಲ್ಲ, 2 ವರ್ಷ ಆಗಿತ್ತು. ಅದಕ್ಕೆ ಅದನ್ನು ಬಿಡಿಸ್ಕೊಂಬರಕ್ಕೆ ಹೋಗಿದ್ದೆ. ಬಿಡಿಸ್ಕೊಂಡು ಬಂದೆ. ಫೈನಲಿ ಬಿಡಿಸ್ಕೊಂಡು ಬಂದು ಇನ್ನೇ ಯಾವಾಗ ತಗೊಂಡೋಗಿರ್ತೀವೋ, ಯಾವಾಗನ್ನ ಕಮ್ಮಿ ಬಿದ್ದರೆ ತಗೊಂಡೋಗಿಡೋದು. ಬಡವ್ರದ್ದು ಅಷ್ಟೇ, ಬಾಳು ತಗೊಂಡೋಗಿಡೋದು ಮತ್ತು ತಗೊಂಡೋಗಿಡೋದು ಮತ್ತು ತರೋದು. ಏನು ಮಾಡೋಣ. ಇದಾಗಿತ್ತು ಫ್ರೆಂಡ್ಸ್. ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಬಾಯ್, ಟೇಕ್ ಕೇರ್.